ಸಾಯಂಕಾಲ ಹೆಚ್ಚಾಗ ಅನ್ನ ಸಾರು ರೊಟ್ಟಿ ಚಪಾತಿ ತಿನ್ನಲ್ಲ, ಬಹಳಷ್ಟು ಜನ ತಿನ್ನಲ್ಲ. ಆಯ್ತು ಅಂದ್ರೆ ಸಾಮಾನ್ಯವಾಗಿ ಹೆಚ್ಚು ನೀವೇನ್ ಪದಾರ್ಥ ತಗೊಂಡ್ರಿ ಅಂದ್ರೆ ಇವಾಗ ಕಾರ್ಬೋಹೈಡ್ರೇಟ್ಸ್ ಅಂತ ಒಂದಿದೆ ಅಂತಾರ. ಕಾರ್ಬೋಹೈಡ್ರೇಟ್ಸ್ ಕೇಳಿದಿರಾ? ಕಾರ್ಬೋಹೈಡ್ರೇಟ್ಸ್ ಅದ್ರಲ್ಲಿ ಕನ್ನಡದಲ್ಲಿ ಏನಂತಾರ ಗೊತ್ತದಕ್ಕೆ? ಶರ್ಕರ ಪಿಷ್ಟ ಅಂತ ಕರೀತಾರೆ. ಇದು ಒಂದು ಆಹಾರದಲ್ಲಿ ಇರ್ಬೇಕು. ಮೊಟ್ಟ ಮೊದಲನೇದು ಪ್ರೋಟೀನ್ಸ್. ಆಹಾರದಲ್ಲಿ, ಆಹಾರ ಘಟಕಗಳಲ್ಲಿ ಮೊಟ್ಟ ಮೊದಲನೇದು ಯಾವುದು? ಪ್ರೋಟೀನ್ಸ್. ಅಂದ್ರೆ ಸಸಾರಜನಕ. ಸಸಾರಜನಕನ ಸಾರಜನಕನ? ಸಸಾರಜನಕ. ನಮಗೆ ಹೊಟ್ಟೆಗೆ ಸಸಾರಜನಕ, ಭೂಮಿಗೆ ಸಾರಜನಕ. ಗೊತ್ತಾಯ್ತಾ? ಪ್ರೋಟೀನ್ಸ್, ಸಸಾರಜನಕ ಮೊದಲನೇದು. ಬ್ಯಾಲೆನ್ಸ್ ಏನು ಆಹಾರದ ಘಟಕಗಳು ಅಂತ ಬರ್ತವೆ. 6 ರೀತಿಯ ಆಹಾರ ಇರಬೇಕು ಪ್ರತಿನಿತ್ಯ. ನಮಗೆ ಪ್ರತಿನಿತ್ಯವೂ 6 ರೀತಿಯ ಆಹಾರಗಳನ್ನು ನಾವು ತಗೋಬೇಕು, ಆಹಾರದ ಘಟಕಗಳನ್ನು ತಗೋಬೇಕು. ಮೊದಲನೇದು ಯಾವುದು? ಪ್ರೋಟೀನ್ಸ್, ಸಸಾರಜನಕ. ಎರಡನೇದು ಕಾರ್ಬೋಹೈಡ್ರೇಟ್ಸ್. ಎರಡನೇ ಪ್ರಾಶಸ್ತ್ಯ ಕಾರ್ಬೋಹೈಡ್ರೇಟ್ಸ್, ಶರ್ಕರ ಪಿಷ್ಟಗಳು ಅಂತ. ಮೂರನೇದು ಫ್ಯಾಟ್. ಮೊದಲನೇದು ಫ್ಯಾಟ್. ಫ್ಯಾಟ್ ಅಂದ್ರೆ ಕೊಬ್ಬು. ಯಾರಾದ್ರೂ ಬಹಳ ಚೇಷ್ಟೆ ಮಾಡ್ತೀರಿ, ಯಾಕೋ ಕೊಬ್ಬು ಜಾಸ್ತಿ ಆಗಿದೆ ಅಂತ ನಮ್ಮ ಕಡೆ, ಹೌದಲ್ಲ? ಕೊಬ್ಬು, ಫ್ಯಾಟ್. ನಾಲ್ಕನೇದು ಸಾಲ್ಟ್ಸ್ ಅಂಡ್ ನಾಲ್ಕನೇದು ವಿಟಮಿನ್ಸ್. ನಾಲ್ಕನೇದು ಯಾವುದು? ವಿಟಮಿನ್ಸ್. ವಿಟಮಿನ್ಸ್ ಅಂದ್ರೆ ಅನ್ನಾಂಗಗಳು ಅಂತ ಹೇಳ್ತಾರೆ, ಅಥವಾ ಜೀವಸತ್ವಗಳು. ನೋಡಿ, ನಿಮಗೆ ಕನ್ನಡ ಕಲಿಸ್ತೀನಿ ಮಕ್ಕಳೇ, ಕಲ್ತ್ಕೊಳ್ಳಿ. ಜೀವಸತ್ವಗಳು ಗೊತ್ತಾಯ್ತಲ್ಲ? ಅನ್ನಾಂಗಗಳು ಅಂತಾರೆ, ಜೀವಸತ್ವಗಳು ಅಂತಾರೆ, ವಿಟಮಿನ್ಸ್. ಇದು ಇರಬೇಕು. 5ನೇದು ಸಾಲ್ಟ್ಸ್ ಅಂಡ್ ಮಿನರಲ್ಸ್, ಲವಣಗಳು ಮತ್ತು ಖನಿಜಗಳು, ಸಾಲ್ಟ್ಸ್ ಅಂಡ್ ಮಿನರಲ್ಸ್. 6ನೇದು ಫೈಬರಸ್ ಕಾಂಟೆಂಟ್, ಫೈಬರ್ ಕಾಂಟೆಂಟ್ಸ್, ನಾರಿನ ಅಂಶ, ನಾರು ಬೇರು. ಇದು ಬೇಕು ನಮ್ಮ ಆಹಾರದಲ್ಲಿ. ಈಗ ಬಹಳ ಜನರಿಗೆ ಯಾಕೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂದ್ರೆ ನಾರು ಬೇರಿನ ಪದಾರ್ಥಗಳಿಲ್ಲ ಆಹಾರದಲ್ಲಿ. ಈಗ 3 ಹೊತ್ತಲ್ಲೂ ನೀವು ಊಟ ಮಾಡಿದ್ರಲ್ಲ, ನಾರು ಬೇರಿನ ಪದಾರ್ಥಗಳಿಲ್ಲ. ಈಗ ನೋಡೋಣ, ಒಂದೊಂದೇ ನೋಡೋಣ. ಈಗ ಸಕ್ಕರೆ ಕಾಯಿಲೆ ಯಾಕೆ ಬರುತ್ತೆ ಎಂದು ಉತ್ತರ ಸಿಗುತ್ತೆ ಇವಾಗ. ಪ್ರೋಟೀನ್ಸ್, ಸಸಾರಜನಕಗಳಲ್ಲಿ ಅನೇಕ ಪ್ರಕಾರಗಳಿದೆ. ಎಲ್ಲದರಲ್ಲೂ ಪ್ರೋಟೀನ್ ಇದೆ. ಯಾಕಂದ್ರೆ ಪ್ರೋಟೀನ್ ಬಹಳ ಮುಖ್ಯ. ತಾಯಿ ಗರ್ಭದಲ್ಲಿ ನಾವೇನ್ ಬೆಳೀತಾ ಇರ್ತೀವೋ ಅಲ್ಲಿಂದ ಹಿಡ್ಕೊಂಡು ಭೂಗರ್ಭ ಸೇರೋವರೆಗೆ, ಅರ್ಥ ಆಯ್ತೇನ್ರ ಮಕ್ಕಳೇ? ತಾಯಿ ಗರ್ಭದಿಂದ ಭೂಗರ್ಭ ಸೇರೋವರೆಗೂ ಅಲ್ಲಿವರೆಗೂ ಪ್ರೋಟೀನಿನ ಅಗತ್ಯ ಹೆಚ್ಚು ಕಡಿಮೆ ಇದ್ದೇ ಇದೆ. ಆದ್ರೆ ವಯಸ್ಸಿಗೆ ತಕ್ಕನಾಗ ಬೇರೆ ಬೇರೆ ಕ್ವಾಂಟಿಟಿ ಬೇಕು, ಬೇರೆ ಬೇರೆ ಪ್ರಮಾಣದಲ್ಲಿ ಬೇಕು. ತಾಯಿ ಗರ್ಭದಲ್ಲಿದ್ದಾಗ ಜಾಸ್ತಿ ಪ್ರೋಟೀನ್ ಬೇಕು. ಅದಕ್ಕೆ ಅಮೆರಿಕಾದಲ್ಲಿ ಒಂದು ಪದ್ಧತಿ ಇದೆ, ಸ್ಪಿರುಲಿನಾ ಅಂತ ಏನು ನಾವು ಮಾತ್ರೆ ಕೊಡ್ತಾ ಇದೀವಲ್ಲ, ಇದರಲ್ಲಿ 60% ಪ್ರೋಟೀನ್ ಇರ್ತದೆ. 60% ಪ್ರೋಟೀನ್ ಇರುತ್ತೆ. ಅಲ್ಲಿ ಅಮೆರಿಕಾದಲ್ಲಿ ಯಾವ ಮಾತ್ರೆಗಳನ್ನು ಕೊಡಲ್ಲ. ಅಲ್ಲಿ ವಾಂತಿ ಆಗ್ತಾ ಇದ್ರು ಬೇರೆ ಮಾತ್ರೆ ಕೊಡಲ್ಲ, ಬೇರೆ ತರ ವಿಧಾನಗಳಿದಾವೆ. ನಮ್ಮಲ್ಲಿ ವ್ಯಗ್ಗಳವಾಗಿ ಮಾತ್ರೆ ಬರೀತಾರೆ, ಹೌದಲ್ರವಾ? ನಮ್ಮಲ್ಲಿ ನೀವು ಪ್ರೆಗ್ನೆನ್ಸಿ ಆದ್ರೆ ಅಂದ್ರೆ, ಗರ್ಭ ಧರಿಸಿದ್ರೆ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅಲ್ಲಿ ಹಾಸ್ಪಿಟ್ಲ್ ನಿಮ್ ನಂಬರ್ ಕೊಡ್ತಾರೆ, ಪೇಷಂಟ್ ನಂಬರ್ 5 ಅಂತಾರೆ. ಪೇಷಂಟ್ ನಂಬರ್ 5 ಅಂದಾಗ ಯಾರ್ಯಾರು ಹೋಗ್ಬೇಕು? ಪ್ರೆಗ್ನೆಂಟ್ ಅಲ್ವಾ? ಬಸರಿ ಹೆಣ್ಮಗಳು, ಆಕೆಗೆ 5ನೇ ನಂಬರ್ ಕೊಟ್ಟಿರ್ತಾರೆ, ಹೋಗ್ತಾಳೆ. ನಮ್ಮಲ್ಲಿ ಪ್ರೆಗ್ನೆಂಟ್ ಈಸ್ ಈಕ್ವಲ್ ಟು ಪೇಷಂಟ್. ಡಾಕ್ಟರ್ ಹೇಳ್ತಾರೆ, ಇಷ್ಟು ದಿವಸ ಒಬ್ಬರಿಗಾಗಿ ತಿಂತಿದ್ರಿ, ಇನ್ಮೇಲೆ ಇಬ್ಬರಿಗಾಗಿ ತಿನ್ರಿ ಅಂತ ಹೇಳ್ತಾರೆ. ಬೆಡ್ ರೆಸ್ಟ್ ಮಾಡ್ರಿ ಅಂತ. ತಿನ್ನೋದು ಇಬ್ಬರಿಗಾಗಿ, ರೆಸ್ಟ್ ಬೆಡ್. ಇನ್ನು ಮತ್ತೆ ಸಿಸರಿನ್ ಆಗ್ಲಾರ್ದು ಇನ್ನೇನಾಗತ್ತೆ ಮತ್ತೆ ಅವಾಗ? ನಾರ್ಮಲ್ ಆಗದೇ ಇಲ್ಲ. ಅದಕ್ಕೆ ಗರ್ಭಿಣಿಯರೇ, ನೀವೇನು ಪೂರ ಬೆಡ್ ಮೇಲೆ ಮಲ್ಕೊಂಡು ಟಿವಿ ನೋಡ್ಕೊಂತಿರ್ಬೇಕು ಅಂತಿಲ್ಲ. ನಮ್ಮ ತಾಯಿ ಹೇಳ್ತಿದ್ರು, ಎಷ್ಟೋ ಸಾರಿ ಕೆಲಸ ಮಾಡಕ್ ಹೋಗಿ, ಕಳೆ ಕೀಳಕ್ ಹೋಗಿ, ಜೋಳ ಕೊಯ್ಯಕ್ ಹೋಗಿ ಹಡ್ಕೊಂಡು ಬಂದಾರಂತೆ ಕೆಲವ್ರನ್ನೆಲ್ಲ. ನಾನು ಹುಟ್ಟಿದ್ ಮನೇಲೆ. ಯಾಕೆ ರಾತ್ರಿ 1 ಗಂಟೆ ನಾನು ಹುಟ್ಟಿದ್ದು, ಹಂಗಾಗಿ ನಾನು ಹುಟ್ಟಿರೋದು ಮನೆಯಲ್ಲೇ. ಆದ್ರೆ ತೋಟದಲ್ಲೆಲ್ಲ, ಹೊಲದಲ್ಲೆಲ್ಲ ಆರಾಮಾಗಿ ಈಗ ಹೆಂಗೆ ಆಡು ಕುರಿ ಮರಿ ಹಾಕೊಂಡು ಬರ್ತಿದ್ವಲ್ಲ, ಹಂಗೆ ಹಡ್ದಾರಂತ. ಈಗ ಯಾರು ಹಂಗಿದ್ದೀರಿ? ಯಾರ್ಯಾರು ಇಲ್ಲ. ಈಗ ಏನು, ಅಯ್ಯೋ ಬೇಡ ಅದೇನು. ಈಗ ಅಮೆರಿಕಾದಲ್ಲಿ, ಇಂಗ್ಲೆಂಡಲ್ಲಿ ಪ್ರಾರ್ಥನೆ ಮಾಡ್ತಿದಾರಂತ ದೇವ್ರಿಗೆ, ದೇವ್ರೇ ಈ ಹೆಣ್ಣು ಮಕ್ಳು ಹೊಟ್ಟೆ ಮೇಲೆ ಒಂದು ಜಿಪ್ ಆದ್ರೂ ಅಳವಡಿಸಪ್ಪ. ಯಾಕೆ ಸಿಸರಿನ್ ಮಾಡಿ ಸಾಕಾಗ್ಬಿಟ್ಟಿದೆ ಅವ್ರಿಗೆ. ಅಲ್ಲಿ ನಮ್ಮಂಗೆ ಸಿಕ್ಕಾಪಟ್ಟೆ ದುಡ್ಡು ಕೀಳಂಗಿಲ್ಲ, ಸರ್ಕಾರನೇ ಮಾಡಿಸ್ತದಲ್ಲಿ.
ಹಂಗಾಗಿ ಅಲ್ಲಿ ಅವ್ರ ದೇವರಿಗೆ ಪ್ರಾರ್ಥನೆ ಮಾಡ್ತಾರಂತ, ಇನ್ನು ಮುಂದಿನ ಯುಗದಲ್ಲಿ ಹೆಣ್ಣು ಮಕ್ಕಳ ಹೊಟ್ಟೆಗೊಂದು ಜಿಪ್ ಬೇಕಾಗಿಲ್ಲ. ಭಾರತೀಯ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ, ಯೋಗ ಅಳವಡಿಸ್ಕೊಂಡ್ರೆ ಸಿಜರಿನ್ ಬೇಕಾಗಿಲ್ಲ. ಆದ್ರಿಂದ ನಾವೆಲ್ಲಿ ತಿಳ್ಕೋಬೇಕು, ಪ್ರೋಟೀನ್ ಪದಾರ್ಥಗಳು ಹೆಚ್ಚಬೇಕು. ತರಕಾರಿಗಳನ್ನು ತಿನ್ರಿ, ಹಣ್ಣುಗಳನ್ನು ತಿನ್ರಿ, ಕಾಳುಗಳನ್ನು ತಿನ್ರಿ, ಮೊಳಕೆ ಕಾಳುಗಳನ್ನು ತಿನ್ರಿ, ಜೊತೆಗೆ ಸ್ಪಿರುಲಿನ ತಗೊಳ್ಳಿ, ಕ್ಯಾಲ್ಸಿಯಂ ಎಲ್ಲ ಸಿಗ್ತದೆ. ಹಸಿ ತರಕಾರಿಗಳನ್ನು ತಿನ್ರಿ. ಬೇಯಿಸಿದ್ರಲ್ಲಿ ಪ್ರೋಟೀನ್ಸ್ ಲಾಸ್ ಆಗುತ್ತೆ. ಬೇಯಿಸಿದಾಗ, ಕುದ್ದಾಗ, ನಿಮಗೆ ಗೊತ್ತಿದೆ ಮಕ್ಕಳೇ, ಕುದಿಯುವ ನೀರಿನಲ್ಲಿ ಯಾವ್ದಾದ್ರು ಜೀವಗಳು ಬದುಕ್ತಾವೇನ್ರ? ಮತ್ತೆ ಕೊತ ಕುದಿಸ್ಬಿಟ್ಟು ಅದಕ್ಕೆ ಇನ್ನೇನೇನೇನೋ ಉಪ್ಪು ಖಾರ ಬೆರೆಸಿ ತಿಂತೀವಲ್ಲ, ಅದೇ ನಮ್ಮ ಈ ಮಾನವ ಜನಾಂಗದ ದುಃಖದ ಮೂಲ, ರೋಗದ ಮೂಲ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಸಾಧ್ಯವಾದಷ್ಟು ಗರ್ಭಿಣಿಯರು ಅಥವಾ ಶಕ್ತಿ ಬೇಕು ಅಂತಕ್ಕಂಥವ್ರು ಹಸಿ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನೋದಕ್ಕೆ ಪ್ರಯತ್ನ ಮಾಡಬೇಕು. ಹಣ್ಣುಗಳಿಗೆ ಅವಕಾಶ ಕೊಡಬೇಕು. ಮನೆಗಳಲ್ಲಿ ಮೊಳಕೆ ಕಾಳುಗಳು, ತರಕಾರಿಗಳನ್ನ ಹೆಚ್ಚಿಗೆ ತಿನ್ಬೇಕು. ಆಮೇಲೆ ಪ್ರೋಟೀನ್ನಲ್ಲಿ ಬೇರೆ ಬೇರೆ ತರ, ಮಾಂಸದಲ್ಲಿ ಸಿಗುವ ಪ್ರೋಟೀನ್ ಏನಿದೆ, ಮೊಟ್ಟೆಯಲ್ಲಿ ಸಿಗುವ ಪ್ರೋಟೀನ್, ಹಾಲಿನಲ್ಲಿ ಸಿಗುವ ಪ್ರೋಟೀನ್ ಏನಿದೆ, ಇದು ಆರೋಗ್ಯಕ್ಕೆ ಅಷ್ಟು ಯೋಗ್ಯ ಅಲ್ಲ. ಮತ್ತೆ ಆ ಹಾಲಿನ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಸಾಮಾನ್ಯವಾಗಿ. ಹಾಲು ಕುಡಿಬೇಕಾ ಬೇಡವಾ, ಹಾಲು ಆರೋಗ್ಯಕ್ಕೆ ಒಳ್ಳೇದ ಕೆಟ್ಟದ್ದ ಅಂತ ಹೇಳ್ತಾರೆ. ಒಳ್ಳೇದ ಕೆಟ್ಟದ್ದ ಆಮೇಲೆ ವಿಚಾರ ಮಾಡೋಣ. ಮೊದಲು ಒಂದು ಮಾತು ತಿಳ್ಕೊಳ್ಳಿ, ಈ ಸೃಷ್ಟಿಯಲ್ಲಿ ಮನುಷ್ಯ ಅಂದ್ರೆ ತನ್ನ ತಾಯಿಯ ಹಾಲನ್ನು ಬಿಟ್ಟು, ತನ್ನ ತಾಯಿಯ ಹಾಲನ್ನು ಕುಡಿದು ಬಿಟ್ಟಲ್ಲ, ತನ್ನ ತಾಯಿಯ ಹಾಲನ್ನೂ ಕುಡಿದು ಇತರೆ ಜೀವಿಗಳ ಹಾಲನ್ನು ಕದ್ದು ಕುಡಿಯುವ ಏಕೈಕ ಪ್ರಾಣಿ ಯಾವ್ದಾರ ಇದ್ರೆ ಅದ್ಯಾವ್ದದು? ಕನ್ನಡಿ ನೋಡ್ಕೊಳ್ಳಿ, ಯಾವ ಪ್ರಾಣಿ ಅದು? ನಾವೆಲ್ಲರೂ ಮನುಷ್ಯ ಪ್ರಾಣಿ. ಇತರೆ ಪ್ರಾಣಿಗಳ ಹಾಲನ್ನು ಕದ್ದು ಕುಡಿತಾರೆ. ನಾವು ಆಕಳ ಹಾಲು ಕುಡಿತೀವಿ, ಎಮ್ಮೆ ಹಾಲು ಕುಡಿತೀವಿ. ಆ ಕಡೆ ಎಲ್ಲ ಒಂಟೆ ಹಾಲು ಕುಡಿತಾರೆ, ಗುಜರಾತ್ ಕಡೆ. ಅಯ್ಯೋ ಅಲ್ಲ, ಅವ್ರಿಗೆ ಅವೇ ಖುಷಿ. ಮತ್ತೆ ಅಲ್ಲಿ ಒಂಟೆನೆ ಬದುಕೋದು. ರಾಜಸ್ಥಾನ, ಗುಜರಾತ್ ಆ ಕಡೆ ಎಲ್ಲ ಒಂಟೆ ಹಾಲು. ಈ ಹಿಮಾಲಯದ ಭಾಗದಲ್ಲಿ ಚಮರಿ ಮೃಗದ ಹಾಲು ಕುಡಿತಾರೆ. ಮಕ್ಕಳೇ, ಈಗ ನೀವು ಕುಡಿತಾ ಇರೋ ಹಾಲು ಕೂಡ ಶುದ್ಧವಾದ ನಮ್ಮ ದೇಶೀಯ ತಳಿಯ ಹಾಲಲ್ಲ. ನಮ್ಮ ದೇಶೀಯ ತಳಿ ಹಸು, ನಮ್ಮ ದೇಶೀಯ ತಳಿ ಎಮ್ಮೆ ಹಾಲಲ್ಲ. ಎಲ್ಲವೂ ಕೂಡಿಸಿದ ನಂದಿನಿ ಮಿಲ್ಕ್ ಡೈರಿ ಅಥವಾ ಇನ್ನೂ ಏನೇನೋ ಕೂಡಿಸಿದ ಎಲ್ಲಾ ಡೈರಿಗಳು ಸಿಕ್ಕಾಪಟ್ಟೆ ಬಂದಾವೆ. ಯೂರಿಯಾ ಸಹಿತ ಹಾಲಿಗೆ ಕೂಡಿಸ್ತಾರಂತೆ. ಈಗಿನ ಹಾಲು ಬಿಳಿ ದ್ರವ ಆಗಿದೆ, ನಿಜವಾಗಿ ಹಾಲಲ್ಲ, ಡೈರಿ ಹಾಲು. ಗೊತ್ತಾಯ್ತಲ್ವಾ? ಇಂಥ ಹಾಲು ಕುಡಿಯೋದಕ್ಕಿಂತ ಕುಡಿದೇ ಇರೋದೇ ಲೇಸು.